ನಮಸ್ತೆ ಫ್ರೆಂಡ್ಸ್. ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂಥ ಹೆಲ್ದಿ ರೆಸಿಪಿ ಜೊತೆನೆ ಬಂದಿದ್ದೀನಿ. ಸಖತ್ ರುಚಿ ಕೊಡುತ್ತೆ. ಅದೇ ರೀತಿ ನಮಗೆ ಪದೇ ಪದೇ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ. ತಿನ್ನಲು ಕೂಡ ಬಹುದು. ಆ ರೀತಿ ಒಂದು ರೆಸಿಪಿ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ. ನೋಡಿ, ಅದಕ್ಕೋಸ್ಕರ ಮೊದಲೊಂದು ಸೋರೆಕಾಯಿ ತಗೊಂಡಿದ್ದೀನಿ. ಅಂದರೆ ಇದು ಸ್ವಲ್ಪ ದೊಡ್ಡದು, ಸ್ವಲ್ಪ ಎಳತ್ತು ತಗೊಂಡ್ರೆ ಚೆನ್ನಾಗಿರುತ್ತೆ. ದೊಡ್ಡದಿದು ಅಂದರೆ ನಮ್ಗೆ ಇಷ್ಟೆಲ್ಲ ಬೇಡ, ಇದರ ಕಾಲು ಭಾಗ ಸಾಕು ಈ ರೆಸಿಪಿ ಮಾಡೋದಕ್ಕೋಸ್ಕರ. ಮೊದಲು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಆಯಿತು. ನೋಡಿ, ಈ ರೀತಿ ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಇದರ ಅರ್ಧ ಭಾಗ ಸಾಕು, ಇಷ್ಟು ಕೂಡ ಬೇಡ. ಇದರ ಅರ್ಧ ಭಾಗ ನಾನು ತಗೊಂಡಿರೋದು, ಅಂದರೆ ಕಾಲು ಭಾಗ ಮಾತ್ರ ಈ ರೆಸಿಪಿಗೆ ನಾನಿಲ್ಲಿ ಉಪಯೋಗಿಸಿರೋದು. ಇನ್ನು ಇದರ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು, ಬೀಜ ಎಲ್ಲ ತೆಗೆದ್ಬಿಟ್ಟು. ನೋಡಿ, ಇವಾಗ ರೆಡಿ ಆಗಿದೆಯಲ್ವಾ, ಇದನ್ನು ತುರಿಬೇಕು. ನಾವು ಕ್ಯಾರೆಟ್ ಎಲ್ಲ ತುರಿತೀವಲ್ವಾ, ಅದೇ ರೀತಿ ಕರೆಕ್ಟಾಗಿ ತುರ್ಕೊಳ್ಳಿ. ಈ ರೀತಿ ಈಸಿಯಾಗಿ ತುರಿಬೋದು ನಮಗೆ. ಅಂದರೆ ಸ್ವಲ್ಪ ಅಂದರೆ ಜಾಸ್ತಿ ಬೆಳೆದಿರಲ್ಲ, ಸಿಪ್ಪೆಲ್ಲ ತೆಗ್ದಿರ್ತೀವಲ್ವಾ, ಚೆನ್ನಾಗಿ ಬರುತ್ತೆ ಅದು. ನೋಡಿ, ಈ ರೀತಿ ಬರುತ್ತೆ ಅಲ್ವಾ. ಇದೇ ರೀತಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆಗಿದೆ ಅಲ್ವಾ. ಇನ್ನು ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಎಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಕಾಲು ಭಾಗದಲ್ಲೇ ನೋಡಿ ಇಷ್ಟ ಆಗಿದೆ ಅಂತ. ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಆಮೇಲೆ ಒಂದು ಕ್ಯಾರೆಟ್, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟು ತಗೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋದು. ಕ್ಯಾರೆಟ್ ಅದೇ ರೀತಿ ತುರ್ಕೊಂಡಿರುವಂಥದ್ದು ಎಲ್ಲ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹುಡಿ, ಒಂದು 1/4 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಖಾರ ನೋಡಿಕೊಂಡು ಮೆಣಸಿನ ಹುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲೇ ಎಷ್ಟು ನೀರಿನ ಅಂಶ ಇದೆಯಾ ಅಂತೆ. ಇದಕ್ಕೆ ಜಾಸ್ತಿ ನೀರು ಸೇರಿಸಬಾರ್ದು, ಇನ್ನು ಎಕ್ಸ್ಟ್ರಾ ನೀರೇನು ಸೇರಿಸಬಾರ್ದು. ನೆಕ್ಸ್ಟ್ ಇದಕ್ಕೆ ನಾನು ಮೊದಲು ರಾಗಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ನಾನಿಲ್ಲೊಂದು ರಾಗಿ ಹಿಟ್ಟು ಒಂದು 4 ಟೀ ಸ್ಪೂನ್ನಷ್ಟು ಹಾಕ್ತೀನಿ. ನೋಡಿ, 4 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ರವೆ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಇನ್ನು ನೀರು ಸೇರಿಸಬಾರ್ದು, ಸೇರಿಸೋದನ್ನೇ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಹಿಟ್ಟು ರೆಡಿ ಆಗಿದೆಯಲ್ವಾ. ಇನ್ನು ಇದನ್ನು ಹಾಗೆ ಮುಚ್ಚಿಟ್ಕೊಳ್ಳಿ. ರವೆ ಎಲ್ಲ ಹಾಕ್ಕೊಂಡಿದ್ದೀವಲ್ವ, ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದರೆ ಒಳ್ಳೆಯದು. ನಿಮಗೆ ಟೈಮ್ ಹೇಗಿದೆ ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ರೆಡಿ ಆಗಿದೆಯಲ್ವಾ. ನೋಡಿ, ಇದು ಇವಾಗ ಕರೆಕ್ಟ್ ಇದೆ. ನಿಮಗೆ ಒಂದು ವೇಳೆ ನೀರು ಅಂತ ಅನಿಸಿದ್ರೆ ನಿಮಗೆ ರಾಗಿ ಹಿಟ್ಟು ಅಥವಾ ರವೆನೂ ಸೇರಿಸಿ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಕೈಯಲ್ಲೇ ಈ ರೀತಿ ತಟ್ಟಬೇಕು. ರೌಂಡ್ ಶೇಪಲ್ಲಿ ತಟ್ಕೊಳ್ಳಿ. ಎಷ್ಟು ತೆಳುವಾಗಿ ತಟ್ಟೋದಕ್ಕಾಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ತೆಳುವಾದರೂ ಚೆನ್ನಾಗಿರುತ್ತೆ, ದಪ್ಪ ಆದರೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕೈಯಲ್ಲೇ ತಟ್ಟಿದ್ರೆ ಸಾಕು. ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದು ರೆಡಿ ಆಯ್ತಲ್ವಾ. ಇನ್ನು ಕಾವಲಿ ಬಿಸಿ ಮಾಡೋದಕ್ಕೆ ಇಡಬೇಕು. ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಬೇಕು ಇದಕ್ಕೆ. ಆಮೇಲೆ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪದಲ್ಲಿ ಮಾಡ್ತಾ ಇರೋದು, ಎಣ್ಣೆ ಬೇಕಿರೋ ಎಣ್ಣೆನೂ ಹಾಕ್ಬೋದು. ಆಮೇಲೆ ಕಾವಲಿ ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಈ ಸೋರೆಕಾಯಿಯ ರೊಟ್ಟಿ ಇದೆಯಲ್ವಾ, ಅದನ್ನು ಹಾಕಬೇಕು. ಹಾಕ್ಬಿಟ್ಟು ಇದನ್ನು 2 ಕಡೆ ಕೂಡ ಬೇಯಿಸ್ಬೇಕು. ನೋಡಿ, ಬಾಳೆ ಎಲೆಯಲ್ಲಿ ಆರಾಮವಾಗಿ ಎದ್ದು ಬರುತ್ತೆ. ಎಣ್ಣೆಗೆ ಸ್ವಲ್ಪ ಹಚ್ಚಬೇಕು. ನಾವು ಸೆಟ್ ಮಾಡುವಾಗ ಎಣ್ಣೆನ ನೀರು ಹಾಕ್ಬಿಟ್ಟು ಅದನ್ನು ಫುಲ್ಲಾಗಿ ಒದ್ದೆ ಮಾಡಬೇಕು. ನೋಡಿ, ಈ ರೀತಿ ಮಾಡಿಬಿಟ್ಟು ಇದರ ಮೇಲ್ಗಡೆ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಸಾಕು, ಜಾಸ್ತಿ ಏನು ಸೇರಿಸೋದು ಬೇಡ. ಇನ್ನು 2 ಬದಿ ಕೂಡ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಒಂದು ಸೂಪರ್ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿ ಇದೆ ಅಂತ. ಇದು ನಮಗೆ ಪದೇ ಪದೇ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡಿ ಸವಿಬಹುದು. ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಇದುವರೆಗೆ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಆಮೇಲೆ ಇದು ನಮಗೆ ಚಟ್ನಿ ಪಲ್ಯ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ಮೊಸರು ಜೊತೆ ಸರ್ವ್ ಮಾಡಿದ್ರು ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಮೇಲೆ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಇನ್ನೊಂದು ಇದೇ ರೀತಿಯ ಟೇಸ್ಟಿ ಹೆಲ್ದಿ ವೆರೈಟಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.